ನೇರ ಕಟ್ಕೊಳ್ಳುವ. ಕುತ್ತಿಗೆ ಬೆನ್ನು ನೇರವಾಗಿರಲಿ. ಪ್ರಾರ್ಥನಾ ಸ್ಥಿತಿ. 3 ಬಾರಿ ಓಂಕಾರದೊಂದಿಗೆ ಓ ಓ ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪತಂಜಲಿಂ. ಓಂ ಗುರುಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮುಂದಕ್ಕೆ ಬಾಗಿ ಮೇಲೆ ಇಳುವ. ಹಸ್ತವನ್ನು ಉಜ್ಜಿ ಕಣ್ಣಿಗೆ ಶಾಖವನ್ನು. ಎದ್ದು ನಿಲ್ಲಿ. ತ್ರಿಕೋಣಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಕರ್ಣಾಂತರ ಇಟ್ಕೊಳ್ಳಿ. ಪೂರಕ ಮಾಡ್ತಾ 2 ಕೈ ನೇರ. ರೇಚಕ ಪೂರಕ 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 ನೇರ. ಈಗ ಬಲಕರನ್ನ ಹಾಗೆ 90 ಡಿಗ್ರಿ ಇಡಿ. ರೇಚಕ ಮಾಡ್ತಾ ನಿಮ್ಮ ಬಲಹಸ್ತವನ್ನು ಬಲಪಾದದ ಕಡೆಗೆ ತನ್ನಿ. ತ್ರಿಕೋಣಾಸನ ಸ್ಥಿತಿ. ಕತ್ತನ್ನು ಹೊರಳಿಸಿ ನಿಮ್ಮ ಹಸ್ತ ನೋಡಿ. ಸೊಂಟದ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ. ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ನೇರ. ಹಾಗೆ ರೇಚಕ ಕೈ ಕೆಳಕ್ಕೆ. ಎಡಕಾಲನ್ನ ಸಮಾನಾಂತರ ಇಡಿ. 90 ಡಿಗ್ರಿ ಇಡಿ. ಬಲಕಾಲು ಸಮಾನಾಂತರ ಇರಲಿ. ಪೂರಕ ಮಾಡಿಕೊಳ್ಳಿ. ರೇಚಕ ಮಾಡ್ತಾ ಎಡಭಾಗಕ್ಕೆ ಬೆಂಡಾಗಿ. ಕತ್ತನ್ನು ಹೊರಳಿಸಿ ನಿಮ್ಮ ಬಲ ಹಸ್ತವನ್ನು ನೋಡಿ. ಹಾಗೆ ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ. ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಹಾಗೆ ಪೂರಕ ಮಾಡ್ತಾ ನೇರ. ರೇಚಕ ಕೈ ಕೆಳಕ್ಕೆ. ಸಮಸ್ಥಿತಿ. ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. 2 ಕಾಲುಗಳ ನಡುವೆ 3 ರಿಂದ 3.5 ಫೀಟ್ ಅಂತರ ಇಟ್ಕೊಳ್ಳಿ. ವೀರಭದ್ರಾಸನ ಪ್ರಕಾರ ಚಾಲನೆ ಮಾಡುವ. ಬಲಕಾಲು 90 ಡಿಗ್ರಿ ಇಟ್ಕೊಳ್ಳಿ. ಹಾಗೆ ಎಡಕಾಲು ಸಮಾನಾಂತರವಾಗಿರಲಿ. ಉಸಿರನ್ನು ತುಂಬಿಕೊಳ್ತಾ ಭುಜದ ನೆರಕ್ಕೆ 2 ಹಸ್ತ ತನ್ನಿ. ಪೂರಕ ಮಾಡಿಕೊಳ್ಳಿ. ಹಾಗೆ ರೇಚಕ ಬಲಕಾಲು ನಿಲ್ಶೆಪಿಗೆ ತನ್ನಿ. ಹಾಗೆ ಪೂರಕ ಮಾಡ್ತಾ ನೇರ. ರೇಚಕ ಪೂರಕ ನೇರ. ರೇಚಕ ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಬಲಕಾಲು ಎಲ್ ಶೇಪಿಗೆ. ಕತ್ತನ್ನು ಹೊರಳಿಸಿ ನಿಮ್ಮ ಬಲ ಹಸ್ತವನ್ನು ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಈಗ ಬಲಕಾಲು ಸಮಾನಾಂತರವಾಗಿರಲಿ. ಎಡಕಾಲು 90 ಡಿಗ್ರಿ ಮಾಡಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಎಡಕಾಲು ಎಲ್ ಶೇಪಿಗೆ ತನ್ನಿ. ಹಾಗೆ ಕತ್ತನ್ನು ಹೊರಡಿಸಿ ನಿಮ್ಮ ಹಸ್ತ ನೋಡಿ. ಪೂರಕ ನೇರ. ರೇಚಕ ಪೂರಕ ನೇರ.
ರೇಚಕ ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕಿ ಕತ್ತನ್ನು ಹೊರಳಿಸಿ ನಿಮ್ಮ ಎಡ ಹಸ್ತ ನೋಡಿ, ಗಮನಿಸಿ ಕಾಲು ಎಲ್ ಶೇಪಲ್ಲಿ ಇದೆಯಾ ಅಂತ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಪೂರಕ ನೇರ. ರೇಚಕ ಕೈ ಕೆಳಕ್ಕೆ, ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ಸಮಸ್ಥಿತಿಗೆ ಬನ್ನಿ. ಹಾಗೆ ಬಲಕಾಲನ್ನು 3ರಿಂದ 3.5 ಫೀಟ್ ಮುಂದಕ್ಕೆ ತನ್ನಿ. ಎಡಕಾಲು 30 ಡಿಗ್ರಿಗಳಷ್ಟು ಕ್ರಾಸ್ ಇರಲಿ, ಬಟೆಕ್ಸ್ ನೇರಿರಲಿ. ವೀರಭದ್ರಾಸನ ಪ್ರಕಾರ ಏಕ್ ಚಾಲನೆ ಮಾಡುವ. ಉಸಿರನ್ನು ತುಂಬಿಕೊಳ್ತಾ ಕೈ ಭುಜದ ನೇರಕ್ಕೆ ತನ್ನಿ, ಹಸ್ತ ಊರ್ಧ್ವಮುಖವಾಗಿರಲಿ, ಕೈ ನಮಸ್ಕಾರ ಸ್ಥಿತಿಯಲ್ಲಿರಲಿ. ಪೂರಕ ಮಾಡಿಕೊಳ್ಳಿ. ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಕೈ ನೇರವಾಗಿರಲಿ, ಕಿವಿಗೆ ತಾಗುವಂತಿರಲಿ, ಹಸ್ತ ಪರಸ್ಪರ ಒತ್ತಿರಲಿ. ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕ್ತಾ ಮುಂದಿನ ಕಲ್ಶಪಿಗೆ ತನ್ನಿ. ಸ್ವಲ್ಪ ಹಿಂದಕ್ಕೆ ಬಾಗಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಪೂರಕ ನೇರ. ರೇಚಕ ಹಸ್ತ ಅಧೋಮುಖ, ಇನ್ನು ಕೆಳಕ್ಕೆ. ಹಾಗೆಯೇ ಸಮಸ್ಥಿತಿಗೆ ಬನ್ನಿ. ಈಗ ಎಡಕಾಲನ್ನು ಮುಂದಕ್ಕೆ ತನ್ನಿ, ಉಸಿರನ್ನು ತುಂಬಿಕೊಳ್ತಾ ಹಸ್ತ ಭುಜದ ನೇರಕ್ಕೆ, ಊರ್ಧ್ವಮುಖ. ಹಾಗೆಯೇ ಇನ್ನೂ ಮೇಲಕ್ಕೆ. ಹಸ್ತ ಪರಸ್ಪರ ಒತ್ತಿರಲಿ, ಕಿವಿಗೆ ತಾಗುವಂತಿರಲಿ. ಪೂರಕ ಮಾಡಿಕೊಳ್ಳಿ. ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಹಸ್ತವನ್ನ ಕಿವಿಗೆ ತಾಗುವಂತೆ ಮೇಲಕ್ಕೆ ಎಳೆಯಿರಿ, ಹಸ್ತ ಪರಸ್ಪರ ಒತ್ತಿರಲಿ. ಉಸಿರನ್ನು ತುಂಬಿಕೊಳ್ಳಿ, ಉಸಿರು ಹೊರಕ್ಕೆ ಹಾಕ್ತಾ ಸ್ಥಿತಿಗೆ ಹೋಗುವ. ಸ್ವಲ್ಪ ಹಿಂದಕ್ಕೆ ಬಾಗಿ ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಪೂರಕ ನೇರ. ರೇಚಕ ಹಸ್ತ ಭುಜದ ನೇರಕ್ಕೆ, ಅಧೋಮುಖ, ಇನ್ನು ಕೆಳಕ್ಕೆ. ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಪಾರ್ಶ್ವೋತ್ಥಾನಾಸನ ಚಾಲನೆ ಮಾಡುವ. ಬಲಕಾಲು ಮುಂದಕ್ಕೆ ತನ್ನಿ, ಹಿಂದಿನ ಕಾಲು ಸಾಧ್ಯವಾದಷ್ಟು ಹಿಂದಕ್ಕಿರಲಿ, 10 ಡಿಗ್ರಿಗಳಷ್ಟು ಕ್ರಾಸ್ ಇರಲಿ. ಉಸಿರನ್ನು ತುಂಬಿಕೊಳ್ಳಿ. ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಸಾಧ್ಯವಾದಷ್ಟು ಕೈಯನ್ನು ಮೇಲಕ್ಕೆಳಿರಿ. ಹಾಗೆ ಉಸಿರನ್ನ ಹೊರಕ್ಕೆ ಹಾಕ್ತಾ ಅದೇ ಬಿಗುವಿನಲ್ಲಿ ಮುಂದಕ್ಕೆ ಬಾಗಿ ನಿಮ್ಮ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸಿ ಪ್ರಯತ್ನ ಮಾಡಿ. ಮೊಣಕಾಲು ಮಡಚಬೇಡಿ, ಮೊಣಕಾಲು ನೇರವಾಗಿರಲಿ. ಸ್ಥಿತಿಗೆ ಹೋಗುವ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಪೂರಕ ನೇರ. ರೇಚಕ ಕೈ ಕೆಳಕ್ಕೆ, ಸಮಸ್ಥಿತಿಗೆ ಬನ್ನಿ. ಈಗ ಎಡಕಾಲು ಮುಂದಕ್ಕೆ, ಹಿಂದಿನ ಕಾಲು ಸ್ವಲ್ಪ ಕ್ರಾಸ್ ಇರಲಿ, ಬಟೆಕ್ಸ್ ನೇರ ಇರಲಿ. ಪೂರಕ ಮಾಡಿಕೊಳ್ಳಿ. ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ. ಕೈಯನ್ನು ಸಾಧ್ಯವಾದಷ್ಟು ಮೇಲೆ ಕೆಳರಿ, ಕೈ ಕಿವಿಗೆ ತಾಗುವಂತಿರಲಿ. ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕ್ತಾ ಮುಂದಕ್ಕೆ ಬಾಗಿ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಪೂರಕ ಮಾಡ್ತಾ ನೇರ.
ರೇಚಕ ಕೈ ಕೆಳಕ್ಕೆ, ಸಮಸ್ಥಿತಿ, ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ 1 2 3 4. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ಜಾನು ಶೀರ್ಷಾಸನ ಚಾಲನೆ ಮಾಡುವ. ಬಲಕಾಲನ್ನು ಮಡಚಿ ತೊಡೆಯ ಮೂಲದಲ್ಲಿಟ್ಕೊಳ್ಳಿ. ಎರಡೂ ಕೈಯನ್ನ ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ರೇಚಕ, ಪೂರಕ ನೀರ, ರೇಚಕ, ಪೂರಕ ನೀರ, ರೇಚಕ, ಪೂರಕ ನೀರ. ಕೈಯನ್ನ ಸಾಧ್ಯವಾದಷ್ಟು ಮೇಲಕ್ಕೆಳರಿ. ಕೈಗಳು ಕಿವಿಗೆ ತಾಗುವಂತಿರಲಿ. ಚಾಚಿದ ಕಾಲು ನೇರವಾಗಿರಲಿ. ಹಾಗೆ ಅದೇ ಬಿಗುವಿನಲ್ಲಿ ಮುಂದಕ್ಕೆ ಬಾಗಿ ಉಸಿರನ್ನ ಹೊರಕ್ಕೆ ಹಾಕಿ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಸ್ಥಿತಿ 1 2 3 4 5 6. ಪೂರಕ, ರೇಚಕ. ಎರಡೂ ಕೈಗಳು ಕೆಳಕ್ಕೆ, ಸಮತಲ ಸ್ಥಿತಿಗೆ ಬನ್ನಿ. ಈಗ ಎಡಕಾಲನ್ನು ಮಡಚಿ ತೊಡೆಯ ಮೂಲದಲ್ಲಿಟ್ಕೊಳ್ಳಿ. ಚಾಚಿದ ಕಾಲು ನೇರವಾಗಿರಲಿ. ಪೂರಕ ಮಾಡ್ತಾ ಎರಡೂ ಕೈಯನ್ನ ಮೇಲಕ್ಕೆ. ರೇಚಕ, ಪೂರಕ ನೀರ, ರೇಚಕ, ಪೂರಕ ನೀರ, ರೇಚಕ, ಪೂರಕ ನೀರ. ಕೈಯನ್ನ ಸಾಧ್ಯವಾದಷ್ಟು ಮೇಲಕ್ಕೆಳಿರಿ. ಅದೇ ಬಿಗುವಿನಲ್ಲಿ ಉಸಿರು ಹೊರಕ್ಕೆ ಹಾಕ್ತಾ ಮುಂದಕ್ಕೆ ಬಾಗಿ ಕೈಯನ್ನು ಲಾಕ್ ಮಾಡಿಕೊಳ್ಳಿ. ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸಿ ಸ್ಥಿತಿಗೆ ಹೋಗುವ. ಸ್ಥಿತಿ 1 2 3 4 5 6. ಪೂರಕ, ರೇಚಕ ಮಾಡ್ತಾ ಎರಡೂ ಹಸ್ತಗಳು ಕೆಳಕ್ಕೆ. ಸಮತಲ ಸ್ಥಿತಿ, ವಿಶ್ರಾಂತಿ. ಪಾದ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನು ಮಡಚಿ ಬಲ ಭಾಗಕ್ಕೆ ತನ್ನಿ. ಭರಧ್ವಜಾಸನ ಮಾಡುವ. ಚಾಲನೆ ಮತ್ತು ಭರಧ್ವಜಾಸನ ಸ್ಥಿತಿಗೆ ಹೋಗುವ. ಪೂರಕ ಮಾಡಿ ರೇಚಕ ಎಡಭಾಗಕ್ಕೆ ತಿರುಗಿ. ಹಾಗೆ ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೀರ. ಸಾಧ್ಯವಾದಷ್ಟು ಕೈಯನ್ನು ಮೇಲೆ ಕೆಳಲಿ. ಬೆನ್ನನ್ನು ನೇರ ಮಾಡಿಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಹಾಗೆ ಎಡಭಾಗಕ್ಕೆ ಬೆಂಡಾಗಿ ನಿಮ್ಮ ಹಸ್ತವನ್ನ, ಬಲ ಹಸ್ತವನ್ನ ಮಂಡಿಯ ಹತ್ತಿರ ಇಡಿ. ಎಡ ಹಸ್ತವನ್ನು ನಿಮ್ಮ ಸೊಂಟದ ಹತ್ತಿರ ಇಟ್ಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಇನ್ನಷ್ಟು ಹಿಂದಕ್ಕೆ ತಿರುಗಿ. ಸ್ಥಿತಿ 1 2 3 4 5 6 7. ಅಲ್ಲಿ ಸುಪ್ತ ಭರಧ್ವಜಾಸನ ಸ್ಥಿತಿಗೆ ಹೋಗುವ. 1 2 3 4 5 6. ಹಾಗೆ ಪೂರಕ ಮಾಡ್ತಾ ಎರಡೂ ಕೈ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಕೈ ಕೆಳಕ್ಕೆ. ಹಾಗೆ ಸಮತಲ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನ ಮಡಚಿ ಎಡಭಾಗಕ್ಕೆ ತನ್ನಿ. ಪೂರಕ ಮಾಡ್ತಾ ಎರಡು ಕೈ ನೇರ ಮೇಲಕ್ಕೆ. ರೇಚಕ,
ಬಲಭಾಗಕ್ಕೆ ತಿರುಗಿ. ಹಾಗೆಯೇ ಪೂರಕ, ರೇಚಕ, ಹಾಗೆಯೇ ಪೂರಕ, ರೇಚಕ, ಹಾಗೆಯೇ ಪೂರಕ. ಕೈಯನ್ನು ಸಾಧ್ಯವಷ್ಟು ಮೇಲೆ ಕೆಳಿರಿ. ಹಾಗೆ ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ನಿಮ್ಮ ಬಲಭಾಗಕ್ಕೆ ತಿರುಗಿ. ಎಡಹಸ್ತವನ್ನು ಬಲ ಮಂಡಿ ಹತ್ತಿರ, ಬಲಹಸ್ತವನ್ನು ಸೊಂಟದ ಹತ್ರ ಇಟ್ಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಇನ್ನಷ್ಟು ಹಿಂದಕ್ಕೆ ತಿರುಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಅಲ್ಲಿಯೇ ಸುಪ್ತ ಭರದ್ವಾಜಾಸನ ಸ್ಥಿತಿಗೆ ಹೋಗುವ. ಎಡ ಕೆನ್ನೆ ನೆಲಕ್ಕೆ ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಹಾಗೆಯೇ ಪೂರಕ ನೇರ, ರೇಚಕ, ಕೈ ಕೆಳಕ್ಕೆ, ಸಮತಲ ಸ್ಥಿತಿ, ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ಉಪವಿಷ್ಟ ಕೋನಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಎರಡೂ ಕಾಲುಗಳ ನಡುವೆ ಅಂತರ ಇಟ್ಟುಕೊಳ್ಳಿ. ಎರಡೂ ಕೈಯನ್ನು ಪೂರಕ ಮಾಡ್ತಾ ನೇರ, ರೇಚಕ ಬಲಭಾಗಕ್ಕೆ, ಪೂರಕ ನೇರ, ರೇಚಕ, 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 ಪೂರಕ ನೇರ. ಈಗ ಉಸಿರನ್ನು ತುಂಬಿಕೊಳ್ಳಿ. ಕೈಯನ್ನು ಸಾಧ್ಯವಷ್ಟು ಮೇಲೆ ಕೆಳೆದಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಬಲಭಾಗಕ್ಕೆ ಬೆಂಡಾಗಿ ಪಾದವನ್ನು ಹಿಡ್ಕೊಳ್ಳಿ. ಸ್ವಲ್ಪ ತಲೆ ಎತ್ತಿ ಮತ್ತೊಮ್ಮೆ ಪೂರಕ ಮಾಡಿಕೊಳ್ಳಿ. ರೇಚಕ ಮಾಡ್ತಾ ಗಲ್ಲವನ್ನಾಗ್ಲಿ ಹಣೆಯನ್ನಾಗ್ಲಿ ಮೊಣಕಾಲಿ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ, ರೇಚಕ ಎಡಭಾಗಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ಮಾಡಿಕೊಳ್ಳಿ. ಹಾಗೆಯೇ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಗಲ್ಲವನ್ನಾಗ್ಲಿ ಹಣೆಯನ್ನಾಗ್ಲಿ ಮೊಣಕಾಲಿ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಎರಡೂ ಕೈಗಳಿಂದ ಪಾದಗಳನ್ನು ಹಿಡ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ಮಾಡ್ತಾ ನೇರ, ರೇಚಕ ಮಾಡ್ತಾ ಎರಡೂ ಕೈಗಳು ಕೆಳಕ್ಕೆ, ಸಮತಲ ಸ್ಥಿತಿ. ಹಾಗೆ ಬದ್ಧ ಕೋನಾಸನ ಸ್ಥಿತಿಗೆ ಬನ್ನಿ. ಪೂರಕ ಮಾಡಿ ತಲೆ ಮೇಲೆ ಕೆತ್ತಿ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ತಲೆ ಎತ್ತಿ ಪೂರಕ ಮಾಡಿಕೊಳ್ಳಿ. ಹಾಗೆ ಅದೇ ಬಿಗುವಿನಲ್ಲಿ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಪಾದಗಳಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ನೇರ. ಹಾಗೆ ರೇಚಕ ಮಾಡ್ತಾ ಕಾಲು ನೇರ ಮಾಡಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಪಾದ ಸೇರಿಸಿ. ಪಶ್ಚಿಮೋತ್ತಾನಾಸನ ಚಾಲನೆ ಮತ್ತು ಸ್ಥಿತಿಯನ್ನು ಮಾಡುವ. ಪೂರಕ ಮಾಡ್ತಾ ಕೈಯನ್ನು ಮೇಲಕ್ಕೆ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ,
ರೇಚಕ, ಪೂರಕ ನೇರ. ಹಾಗೆ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಪಾದವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ತಲೆ ಎತ್ತಿ ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಸ್ಥಿತಿಗೆ ಹೋಗುವ. ಏಕಂ ದ್ವೆ ತ್ರೀಣಿ ಚತ್ವಾರಿ ಪಂಚ ಷಡ್. ಹಾಗೆ ಪೂರಕ ಮಾಡ್ತಾ ನೇರ ರೇಚಕ ಮಾಡ್ತಾ ಕೈ ಕೆಳಕ್ಕೆ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಮ. ಹಾಗೆಯೇ ವಜ್ರಾಸನ ಸ್ಥಿತಿಗೆ ಬನ್ನಿ. ಪಾದವನ್ನು ಅಂತರ ಇಟ್ಕೊಳ್ಳಿ, ಆ ಮಂಡಿಯನ್ನು ಅಂತರ ಇಟ್ಕೊಳ್ಳಿ. ಬಟೆಕ್ಸ ನೆಲದ ಮೇಲಿರಲಿ. ಮಂಡೂಕಾಸನ ಚಾಲನೆ ಮಾಡುವ. ಪೂರಕ ಮಾಡಿಕೊಳ್ಳಿ. ರೇಚಕ, ಬೆನ್ನನ್ನು ನೇರ ಮಾಡಿ. ಹಾಗೆಯೇ ಪೂರಕ, ರೇಚಕ, ಪೂರಕ, ರೇಚಕ. ನಿಮ್ಮ ಎರಡು ಭುಜವನ್ನು ಹಿಡ್ಕೊಳ್ಳಿ. ಹಾಗೆಯೇ ಬೆನ್ನನ್ನು ನೇರ ಮಾಡಿ, ದೃಷ್ಟಿ ನೇರ ಇರಲಿ. ಉಸಿರಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸ್ವಸ್ಥ. ಹಾಗೆಯೇ ಕೈಯನ್ನು ನೇರ ಮಾಡಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಮುಂದಕ್ಕೆ ಬಾಗಿ ಎದೆಯನ್ನ ಗಲ್ಲವನ್ನು ನೆಲಕ್ಕೆ ತಾಗಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಹಾಗೆಯೇ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಹಸ್ತ ಕೆಳಕ್ಕೆ ವಜ್ರಾಸನಕ್ಕೆ ಬನ್ನಿ. ವಿಶ್ರಾಂತಿ. ಮಂಡಿ ಸೇರಿರಲಿ. ಪಾದಗಳ ಅಂತರದಲ್ಲಿರಲಿ. ಕಾಪ್ ಮಸಲ್ಸ್ ಅನ್ನ ಬೇಕಿದ್ರೆ ಸ್ವಲ್ಪ ಹೊರಗೆ ಮಾಡಿಕೊಳ್ಳಿ. ವೀರಾಸನವನ್ನು ಮಾಡುವ. ವೀರಾಸನ ಮತ್ತು ಸುಪ್ತ ವೀರಾಸನ. ಪೂರಕ ಮಾಡಿ. ರೇಚಕ, ಪೂರಕ, ರೇಚಕ. ಹಾಗೆ ಪೂರಕ ಮಾಡ್ತಾ ಕೈ ಮೇಲಕ್ಕೆ. ರೇಚಕ, ಪೂರಕ ಮಾಡ್ತಾ ಕೈ ಮೇಲಕ್ಕೆ ತನ್ನಿ. ಪರಸ್ಪರ ಕೈ ಒತ್ತಿರಲಿ. ಕೈಯನ್ನು ನೇರ ಮೇಲೆ ಕೆಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ರೇಚಕ ಕೈ ಕೆಳಕ್ಕೆ, ಸ್ತಧಮುಖ ಇನ್ನು. ಹಾಗೆ ಅಲ್ಲಿ ಸುಪ್ತ ವೀರಾಸನ ಸ್ಥಿತಿಗೆ ಹೋಗುವ. ನಿಧಾನವಾಗಿ ಹಿಂದಕ್ಕೆ ಮಲಗಿ ತಲೆಯನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ನಿಧಾನ ಆದಷ್ಟು ಮಾಡಿ. ಆಗದಿದ್ರೆ ಎಷ್ಟು ಸಾಧ್ಯ ಅಷ್ಟೇ ಅದೇ ಸ್ಥಿತಿಯಲ್ಲಿರಿ. ಕೈಯನ್ನು ಹಿಂದೆ ನಮಸ್ಕಾರ ಸ್ಥಿತಿಗೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ನಿಧಾನ. ಹಾಗೆ ವಜ್ರಾಸನ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಎರಡೂ ಕೈಯನ್ನು ಮೇಲಕ್ಕೆತ್ತಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಶಶಾಂಕಾಸನ ಸ್ಥಿತಿಗೆ ಬನ್ನಿ. ಅಲ್ಲಿಂದಲೇ ಎರಡೂ ಕಾಲುಗಳನ್ನು ಹಿಂದಕ್ಕೆ ಚಾಚಿ ಮಕರಾಸನಕ್ಕೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ.
ಎರಡೂ ಪಾದಗಳನ್ನು ಒಟ್ಟಿಗೆ ಸೇರಿಸಿ ಎರಡೂ ಹಸ್ತವನ್ನ ಮುಷ್ಟಿ ಮಾಡಿ ನಿಮ್ಮ ತೊಡೆಯ ಮೂಲದಲ್ಲಿಟ್ಕೊಳ್ಳಿ. ಶಲಭಾಸನವನ್ನ ಚಾಲನೆ ಮಾಡುವ ಪೂರಕ ಮಾಡಿಕೊಳ್ಳಿ. ಎಲ್ಲ ನೆಲಕ್ಕೆ ಹಾಕಿಸಿ ಹಾಗೆ ರೇಚಕ ಮಾಡಿ ಪೂರಕ ಮಾಡ್ತಾ ಎರಡು ಕಾಲನ್ನು ಮೇಲಕ್ಕೆತ್ತಿ ಪೂರಕ ರೇಚಕ, ಕಾಲು ಕೆಳಕ್ಕೆ ಪೂರಕ ರೇಚಕ ಪೂರಕ ರೇಚಕ. ಈಗ ಪೂರಕ ಮಾಡ್ತಾ ಎರಡೋ ಕಾಲನ್ನ ಸಾಧ್ಯವಾದಷ್ಟು ಮೇಲಕ್ಕೆತ್ತಿ ಬೆಲ್ಲವನ್ನು ನೆಲಕ್ಕೆ ತಾಗಿಸಿ ಪೂರಕ. ಮಂಡಿಯನ್ನು ಮಡಚಬೇಡಿ, ಮಂಡಿ ನೇರವಾಗಿ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ರೇಚಕ ಮಾಡ್ತಾ ಕಾಲು ಕೆಳಕ್ಕೆ. ಹಾಗೆ ಮಕರಾಸನಕ್ಕೆ ಬನ್ನಿ. ಪಾದವನ್ನು ಒಟ್ಟಿಗೆ ಸೇರಿಸಿ ನಿಮ್ಮ ಎರಡೂ ಹಸ್ತವನ್ನ ಭುಜದ ಸಮೀಪ ನೇರ ತನ್ನಿ. ಗಲ್ಲವನ್ನು ಸ್ವಲ್ಪ ಮೇಲಕ್ಕೆತ್ತಿ ಪೂರಕ ಮಾಡಿ ರೇಚಕ. ಇನ್ನೊಮ್ಮೆ ಪೂರಕ ರೇಚಕ. ಪೂರಕ ಮಾಡ್ತಾ ಅರ್ಧ ಭುಜಂಗಾಸನ ಸ್ಥಿತಿಗೆ ಹೋಗುವ. ನಿಮ್ಮ ದೇಹವನ್ನು ಲಿಫ್ಟ್ ಮಾಡಿ ನಾಭಿಯವರೆಗೆ ಮಾತ್ರ ಮೇಲಕ್ಕೆತ್ತಿ. ಪಾದಗಳು ಪರಸ್ಪರ ಹಿಮ್ಮುಖವಾಗಿ ಚಾಚಿರಲಿ, ಹಿಮ್ಮಡಿ ಪರಸ್ಪರವಾಗಿ ತಾಗಿರಲಿ. ಸ್ಥಿತಿ. ನಾಭಿಯವರೆಗೆ ಮಾತ್ರ ಮೇಲಕ್ಕೆತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಹಾಗೆ ರೇಚಕ ಮಾಡ್ತಾ ವಾಪಸ್ ಸ್ವಲ್ಪ ತಲೆ ಎತ್ತಿ ಪೂರಕ ಮಾಡಿ ರೇಚಕ. ಈಗ ಎರಡೂ ಪಾದದ ಬೆರಳುಗಳ ನೆಲಕ್ಕೆ ಒತ್ತಿ ಉಸಿರನ್ನು ತುಂಬಿಕೊಳ್ತಾ ಪೂರ್ಣ ಭುಜಂಗಾಸನ ಸ್ಥಿತಿಗೆ ಬರುವ. ಸ್ವಲ್ಪ ಮುಂದಕ್ಕೆ ಈಚಿಕೊಂಡು ಬಂದ ಹಾಗೆ ಬಂದು ಪೂರ್ಣ ಭುಜಂಗಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ರೇಚಕ. ಹಾಗೆ ಸ್ವಲ್ಪ ತಲೆ ಎತ್ತಿ ಪೂರಕ ಮಾಡಿ ರೇಚಕ. ಪಾದದ ಬೆರಳ ನೆಲಕ್ಕೆ ಒತ್ತಿ ಪೂರಕ ಮಾಡ್ತಾ ಪಾರ್ಶ್ವ ಭುಜಂಗಾಸನ ಅಥವಾ ತಿರ್ಯಕ್ ಭುಜಂಗಾಸನ. ಬಲಭಾಗಕ್ಕೆ ತಿರುಗಿ ನಿಮ್ಮ ಪಾದವನ್ನು ನೋಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ರೇಚಕ ಮಾಡ್ತಾ ವಾಪಸ್ ಬನ್ನಿ. ಸ್ವಲ್ಪ ತಲೆ ಎತ್ತಿ ಪೂರಕ ಮಾಡಿ ರೇಚಕ. ಪಾದದ ಬೆರಳು ನೆಲಕ್ಕೆ ಒತ್ತಿ ಪೂರಕ ಮಾಡ್ತಾ ಪಾರ್ಶ್ವ ಅಥವಾ ತಿರ್ಯಕ್ ಭುಜಂಗಾಸನ. ಎಡಕ್ಕೆ ತಿರುಗಿ ನಿಮ್ಮ ಪಾದವನ್ನು ನೋಡಿ. ಹಿಮ್ಮಡಿ ಸಹಿತವಾಗಿ ಪಾದವನ್ನು ಸೇರಿಸಿ ಪ್ರಯತ್ನವನ್ನು ಮಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ರೇಚಕ ಮಾಡ್ತಾ ವಾಪಸ್ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಹಾಗೆ ಪಾದವನ್ನು ಒಟ್ಟಿಗೆ ಸೇರಿಸಿ ಬಲ ಮಗ್ಗುಲಿಗೆ ಹೊರಳಿ ನಿಮ್ಮ ಬಲ ಹಸ್ತವನ್ನು ಕೆನ್ನೆಗೆ ಸಪೋರ್ಟ್ ಕೊಡಿ. ಎಡ ಹಸ್ತವನ್ನು ನೇರವಿಟ್ಕೊಳ್ಳಿ. ಅನಂತ ಶಯನಾಸನ ಚಾಲನೆ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಈಗ ಪೂರಕ ಮಾಡ್ತಾ ಕಾಲನ್ನ ನೇರ 90 ಡಿಗ್ರಿ ತನಕ ಮೇಲಕ್ಕೆ ತನ್ನಿ. ಪಾದವನ್ನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಕತ್ತನ್ನು ಹೊರಳಿಸಿ ನಿಮ್ಮ ಪಾದವನ್ನು ನೋಡಿ. ಸ್ಥಿತಿ. ಕಾಲು ನೇರವಾಗಿರಲಿ.
ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ರೇಚಕ ಕಾಲು ಕೆಳಕ್ಕೆ. ಹಾಗೆ ಮಕರಾಸನಕ್ಕೆ ಬನ್ನಿ. ಮಕರಾಸನ ಎಡಭಾಗಕ್ಕೆ ಹೊರಳಿ. ಎಡ ಹಸ್ತದಿಂದ ನಿಮ್ಮ ತಲೆಯನ್ನು ಇಟ್ಕೊಳ್ಳಿ. ಪೂರಕ ಮಾಡ್ತಾ ಬಲಕಾಲನ ನೇರ ಮೇಲಕ್ಕೆ ತನ್ನಿ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಪೂರಕ ಮಾಡ್ತಾ ಕಾಲು ನೇರ 90 ಡಿಗ್ರಿ ತನಕ ಬರಲಿ. ನಿಮ್ಮ ಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿ. ಕಾಲು ನೇರವಾಗಿರಲಿ. ಸ್ಥಿತಿ, ಕತ್ತನ್ನು ಹೊರಡಿಸಿ ನಿಮ್ಮ ಪಾದವನ್ನು ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ರೇಚಕ ಕಾಲು ಕೆಳಕ್ಕೆ. ಹಾಗೆ ಮಕರಾಸನಕ್ಕೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಬೆನ್ನು ಕೆಳಕ್ಕೆ ಮಾಡಿ ಮಲಗಿ. ಎರಡೂ ಕೈಗಳನ್ನ ಭುಜದ ನೇರಕ್ಕೆ ತನ್ನಿ. ಪಾದವನ್ನು ಸೇರಿಸಿ. ಮರ್ಕಟಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಬಲ ಕಾಲನ್ನ ಪೂರಕ ಮಾಡ್ತಾ 90 ಡಿಗ್ರಿ ತನ್ನಿ. ಹಾಗೆ ರೇಚಕ ಮಾಡ್ತಾ ಎಡಹಸ್ತದ ಕಡೆಗೆ. ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಎಡ ಕಾಲು 90 ಡಿಗ್ರಿ. ರೇಚಕ ಬಲಹಸ್ತದ ಕಡೆಗೆ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಬಲಕಾಲು ಪೂರಕ 90 ಡಿಗ್ರಿ. ರೇಚಕ ಎಡಹಸ್ತ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಎಡಹಸ್ತ ಪೂರಕ 90 ಡಿಗ್ರಿ. ರೇಚಕ ಬಲಹಸ್ತ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಈಗ ಸ್ಥಿತಿಗೆ ಹೋಗುವ. ಪಾದ ಸೇರಿಸಿ ಬಲಕಾಲನ್ನ ಪೂರಕ ಮಾಡ್ತಾ 90 ಡಿಗ್ರಿ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಎಡಹಸ್ತದ ಕಡೆಗೆ ಕಾಲನ್ನು ತನ್ನಿ. ಎಡಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿ. ಪ್ರಯತ್ನ ಮಾಡಿ. ಹಾಗೆ ದೃಷ್ಟಿ ಬಲಹಸ್ತದ ಕಡೆಗಿರಲಿ. ನಿಮ್ಮ ಬಲಭುಜ ಮೇಲೆ ಹೇಳ್ತಾ ಇದೆ. ಬಲಭುಜವನ್ನು ನೆಲಕ್ಕೆ ಒತ್ತಿ ಅದೇ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಪಾದವನ್ನು ಸೇರಿಸಿ ಪೂರಕ ಮಾಡ್ತಕ್ಕ ಎಡಕಾಲು 90 ಡಿಗ್ರಿ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಬಲಹಸ್ತದ ಕಡೆಗೆ. ನಿಮ್ಮ ಕತ್ತನ್ನು ಹೊರಳಿಸಿ ಎಡಹಸ್ತವನ್ನ ನೋಡಿ. ಎಡಭುಜ ಮೇಲೆ ಹೇಳ್ತಾ ಇದೆ. ಎಡಭುಜವನ್ನು ನೆಲಕ್ಕೆ ಒತ್ತಿ. ಮೊಣಕಾಲು ನೇರವಾಗಿರಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ಮಾಡ್ತಾ ಕಾಲು 90 ಡಿಗ್ರಿ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಕಾಲು ಕೆಳಕ್ಕೆ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ. ಪಾದವನ್ನು ಸೇರಿಸಿ. ಈಗ ಎರಡೂ ಪಾದವನ್ನು ಸೇರಿಸಿ. ಹಸ್ತಗಳು ಭುಜದ ನೇರಕ್ಕಿರಲಿ. ಪೂರ್ಣ ಜಠರ ಪರಿವರ್ತನಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಎರಡೂ ಕಾಲುಗಳನ್ನ 90 ಡಿಗ್ರಿ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಬಲಹಸ್ತದ ಕಡೆಗೆ ಎರಡೂ ಕಾಲು. ದೃಷ್ಟಿ ಎಡಹಸ್ತದ ಕಡೆಗೆ. ಹಾಗೆ ಪೂರಕ ಕಾಲು 90 ಡಿಗ್ರಿ. ರೇಚಕ ಎಡಹಸ್ತ. ದೃಷ್ಟಿ ಬಲಹಸ್ತದ ಕಡೆಗೆ. ಪೂರಕ ಕಾಲು 90 ಡಿಗ್ರಿ. ರೇಚಕ ಬಲಹಸ್ತ. ಪೂರಕ ಕಾಲು 90 ಡಿಗ್ರಿ. ರೇಚಕ ಎಡಹಸ್ತ. ಪೂರಕ ಕಾಲು 90 ಡಿಗ್ರಿ.
ಈಗ ಸ್ಥಿತಿಗೆ ಹೋಗುವ. ರೇಚಕ ಮಾಡ್ತಾ ನಿಮ್ಮ ಎರಡೂ ಕಾಲುಗಳನ್ನ ಬಲಹಸ್ತದ ಕಡೆಗೆ ತನ್ನಿ. ಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕತ್ತನ್ನ ಹೊರಳಿಸಿ ನಿಮ್ಮ ಎಡ ಹಸ್ತವನ್ನು ನೋಡಿ. ಎಡಭುಜ ಮೇಲೇಳ್ತಾ ಇದೆ. ಎಡಭುಜವನ್ನ ನೆಲಕ್ಕೆ ಒತ್ತಿ. ಸ್ಥಿತಿ ಮೊಣಕಾಲು ನೇರವಾಗಿರಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ಕಾಲ 90 ಡಿಗ್ರಿ ತನ್ನಿ. ರೇಚಕ ಎಡಹಸ್ತದ ಕಡೆಗೆ ಎರಡೂ ಕಾಲನ್ನು ತನ್ನಿ. ಎಡಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿ. ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಬಲಭುಜ ಮೇಲೆ ಏಳ್ತಾ ಇದೆ. ಬಲಭುಜವನ್ನು ನೆಲಕ್ಕೆ ಒತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡು ಕಾಲನ್ನು ಮಡಚಿ ಕಾಲನ ಆಂಕಲ್ ಪ್ಲೇಸನ್ನು ಹಿಡ್ಕೊಳ್ಳಿ. ಸೇತು ಬಂದಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಸೊಂಟವನ್ನು ಮೇಲಕ್ಕೆತ್ತಿ. ರೇಚಕ ಪೂರಕ ರೇಚಕ ಪೂರಕ ರೇಚಕ. ಈಗ ಪೂರಕ ಮಾಡ್ತಾ ಸೊಂಟದ ಭಾಗವನ್ನು ಆದಷ್ಟು ಮೇಲಕ್ಕೆತ್ತಿ. ಇನ್ನಷ್ಟು ಮೇಲಕ್ಕೆತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್. ರೇಚಕ. ಬಟೆಕ್ಸನ್ನು ಕೆಳಕ್ಕೆ ತನ್ನಿ. ಕಾಲನ್ನು ನೇರ ಮಾಡಿ ಬಲ ಮಗ್ಗುಲಿಗೆ ಹೊರಳಿ ಮೇಲಕ್ಕೆ ಬನ್ನಿ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ಸಮಸ್ಥಿತಿಗೆ ಬನ್ನಿ. ಸೂರ್ಯ ನಮಸ್ಕಾರ ಮಾಡುವ. ಪ್ರಾರ್ಥನಾ ಸ್ಥಿತಿ. ಲಘು ಓಂಕಾರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯಃ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪತ್ರತ ಶಂಖಚಕ್ರಃ. ಓಂ ಹ್ರಾಂ ಮಿತ್ರಾಯ ನಮಃ. ಪೂರಕ ರೇಚಕ ಪೂರಕ ರೇಚಕ ಕುಂಭಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ಸ್ವಲ್ಪ ಕುಂಭಕ ಮಾಡಿ ರೇಚಕ. ಮಂತ್ರ ಓಂ ಹ್ರೇಂ ರವಯೇ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ,
ಅಂತರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ಹ್ರೈಂ ಭಾನವೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ನಮಸ್ಕಾರಸ್ತೆ. ಮಂತ್ರ ಓಂ ಹ್ರೈಂ ಸತ್ಯ ನಮಃ. ಪೂರಕ ರೇಚಕ, ಪೂರಕ ರೇಚಕ, ಕುಂಭಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಮಂತ್ರ ಓಂ ರಹ ಪೋಷ್ಣೇ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರೇಂ ಮರೀಚಯೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಆದಿತ್ಯಾಯ ನಮಃ. ಪೂರಕ ರೇಚಕ, ಪೂರಕ ರೇಚಕ, ಕುಂಭಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ಸ್ವಲ್ಪ ಕುಂಭಕ ರೇಚಕ. ಮಂತ್ರ ಓಂ ರೈಂ ಸವಿತ್ರೇ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ
ಓಂ ಹ್ರೌಂ ರಕ್ಕಾಯ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ರೌಂ ರಾ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಪೂರಕ ಪಾದ ಸೇರಿಸಿ, ಹಸ್ತ ಸೇರಿಸಿ, ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ರೇಚಕ ಮೊಣಕಾಲು ನೇರವಾಗಿರಲಿ. ಪೂರಕ, ರೇಚಕ, ಸೊಂಟ ಬೆನ್ನು ಒಂದು ಸರಳ ರೇಖೆ ಆಗಿರಲಿ. ದೃಷ್ಟಿ ಕೈಯಿಂದ 2 ಫೀಟ್ ಮುಂದಕ್ಕೆ ನೆಲ ನೋಡುವಂತಿರಲಿ. ಕುಂಭಕ, ಪೂರಕ, ಹಿಮ್ಮಡಿ ಸಹಿತವಾಗಿ ಪಾದ ಸೇರಿಸಿ. ರೇಚಕ, ಪೂರ್ಣ ಪಾದವನ್ನು ನೆಲಕ್ಕೆ ಒತ್ತಲಿಕ್ಕೆ ಪ್ರಯತ್ನ ಮಾಡಿ, ಸಾಧ್ಯವಾದಷ್ಟು ಒಳಕ್ಕೆ ಹೋಗಿ. ಪೂರಕ, ರೇಚಕ, ಪೂರಕ, ರೇಚಕ. ಫಲಶ್ರುತಿ ಮಂತ್ರ ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಷ್ ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ವಿನಾಶನಂ ಸೂರ್ಯಪಾದೋದಕಂ ತೀರ್ಥಂ ಜಠರೇ ಧಾರಯಾಮ್ಯಹಂ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಸೈಡ್ ಬೆಂಡಿಂಗ್ ಮಾಡುವ. ಪೂರಕ ಮಾಡಿಕೊಳ್ಳಿ. ಹಾಗೆ ರೇಚಕ ಬಲಭಾಗಕ್ಕೆ, ಪೂರಕ ನೇರ, ರೇಚಕ ಹಾಗೆ ಮಾಡ್ತಾ ಇರಿ. ಪೂರಕ ನೇರ, ರೇಚಕ ಹಿಂದಕ್ಕೆ. ಸುಸ್ತ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ಯೋಗಾಸನದಿಂದ ಮತ್ತು ಸೂರ್ಯ ನಮಸ್ಕಾರದಿಂದ ನಮ್ಮ ಶರೀರ ಆರೋಗ್ಯಪೂರ್ಣವಾಗಿದೆ. ಉಸಿರಾಟವನ್ನು ಗಮನಿಸಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈಗಳು ಶರೀರದ ಪಕ್ಕದಲ್ಲಿ, ಹಸ್ತ ಮೇಲ್ಮುಖವಾಗಿರಲಿ. ಗಲ್ಲವನ್ನು ಸ್ವಲ್ಪ ಕೆಳಕ್ಕೆ ಮಾಡಿ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ.
ಪ್ರತಿಯೊಂದು ಶ್ವಾಸವನ್ನ ಗಮನಿಸಿ. ಯೋಗಾಸನ ಮಾಡಿ ಆಯಾಸಗೊಂಡಿರ್ತಕ್ಕಂಥ ನಿಮ್ಮ ಶರೀರಕ್ಕೆ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ಎರಡು ಪಾದಗಳಿಗೆ, ಪಾದದ ಮೇಲ್ಭಾಗ, ಪಾದದ ಬೆರಳುಗಳು, ಪಾರ್ಶ್ವೇ ಸಂಧಿ, ಮೀನಕಂಡಗಳಿಗೆ ವಿಶ್ರಾಂತಿಯನ್ನೇ. ಕಾಲು ಮಂಡಿ, ತೊಡೆಯ ಸ್ನಾಯುಗಳು, ಸೊಂಟದ ಭಾಗ, ಹೊಟ್ಟೆಯ ಭಾಗಗಳಿಗೆ ವಿಶ್ರಾಂತಿಯನ್ನ ಹೇಳಿ. ಎದೆಯ ಭಾಗ, ಎರಡು ಭುಜಗಳು, ತೋಳುಗಳು, ಹಸ್ತದ ಬೆರಳುಗಳಿಗೆ ವಿಶ್ರಾಂತಿ. ಬೆನ್ನಿನ ಭಾಗ, ಕುತ್ತಿಗೆಯ ಭಾಗ, ಮುಖದ ಭಾಗ, ತಲೆಯ ಭಾಗಗಳಿಗೆ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ. ಉಸಿರಾಟವನ್ನೇ ಗಮನಿಸ್ತಾ ಇರು. ಎರಡು ಪಾದಗಳಿಗೆ ಚಾಲನೆ ಕೊಡಿ. ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಎರಡೂ ಪಾದ ಒಟ್ಟಿಗೆ ಸೇರಿಸಿ. ಎಡ ಕಾಲನ್ನು ಮಡಚಿ, ಎಡ ಕೈ ಹೊಟ್ಟೆಯ ಮೇಲೆ, ಬಲ ಕೈ ನೆತ್ತಿಯ ನೇರ ಹಿಂದಕ್ಕೆ ತನ್ನಿ. ಬಲ ಮಗ್ಗುಲಿಗೆ ಹೊರಡಿ ವಿಶ್ರಾಂತಿ. ಎರಡೂ ಕೈಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಮುಚ್ಚಿದ ಹಸ್ತದ ಒಳಗಿನಿಂದ ಕಣ್ಣನ್ನು ಮುಚ್ಚುತ್ತೆರೆಯುವುದು ಮಾಡಿ. ಹಸ್ತ ಎದೆ ಮಟ್ಟಕ್ಕೆ ತನ್ನಿ. ಹಸ್ತ ನೋಡ್ತಾ ಕರಸ್ತೋತ್ರ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ತಥಾತೆ ಕರದರ್ಶನಂ. ಮುಂದಕ್ಕೆ ಬಾಗಿ ತ್ರಿಶಕ್ತಿಗಳು ವಾಸವಾಗಿರತಕ್ಕಂಥ ಈ ಕೈಗಳಿಂದ ಇದನ್ನೆಲ್ಲ ಒಳ್ಳೆಯ ಕೆಲಸ ಮಾಡುತ್ತಾ ಸಂಕಲ್ಪನ ಮಾಡಿಕೊಳ್ಳುವ. ಮೇಲೆ ಪ್ರಾಣದೇವರ ಶ್ಲೋಕ ಹೇಳುವ. ಓಂ ಪ್ರಾಣಸ್ಯೇದಂ ವಶೇತ್ ಸರ್ವಂ ತ್ರೈದೇವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಹಿಂದೆ ಕಟ್ಟಿ ತಲೆ ಎತ್ತಿ ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಭಸ್ತ್ರಿಕಾ 15 ಬಾರಿ ಮಾಡಿ. ದೀರ್ಘ ಪೂರಕ, ದೀರ್ಘ ರೇಚಕ, ಕಪಾಲಭಾತಿ ಪ್ರಾಣಾಯಾಮ 20 ಬಾರಿ ಮಾಡಿ. ಎಡ ಹಸ್ತದ ಮೇಲೆ ಬಲ ಹಸ್ತ, ದೀರ್ಘ ಪೂರಕ, ದೀರ್ಘ ರೇಚಕ, ಸ್ವಸ್ಥ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ. ಎಡಮೂಗಲ್ಲಿ ಪೂರಕ, ಎಡಮೂಗಿನಲ್ಲಿ ರೇಚಕ.
ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ. ಬಲಮೂಗಲ್ಲಿ ಪೂರಕ, ಬಲಮೂಗಿನಲ್ಲಿ ರೇಚಕ. ಚಂದ್ರಭೇದನ ಪ್ರಾಣಾಯಾಮ 3 ಬಾರಿ. ಎಡಮೂಗಲ್ಲಿ ಪೂರಕ, ಬಲಮೂಗಲ್ಲಿ ರೇಚಕ. ಸೂರ್ಯ ಭೇದನ 3 ಬಾರಿ. ಬಲಮೂಗಲ್ಲಿ ಪೂರಕ, ಎಡಮೂಗಲ್ಲಿ ರೇಚಕ. ಎಲ್ಲರೂ ಸುಖಾಸನಕ್ಕೆ ಬನ್ನಿ. ನಮ್ಮ ಉಸಿರಾಟವನ್ನು ಗಮನಿಸ್ತಾ 4 ನಿಮಿಷ ಮೆಡಿಟೇಷನ್ ಮಾಡೋಣ. 2 ಹಸ್ತವನ್ನ ಚಿನ್ಮುದ್ರೆ ಇಟ್ಕೊಳ್ಳಿ. ಕೇವಲ ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರಿ. ದೀರ್ಘ ಪೂರಕ ಮಾಡಿ, ದೀರ್ಘ ರೇಚಕ ಮಾಡಿ. ಸಹಜವಾದ ಉಸಿರಾಟವನ್ನು ನಡೆಸ್ತಾ ಇರಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ದಿವ್ಯವಾದ ಮಹೋನ್ನತವಾದ ಪ್ರಾಣಶಕ್ತಿ ನಮ್ಮ ಮೂಗಿನ ಮೂಲಕ ಶರೀರವನ್ನು ಪ್ರವೇಶವಾಗಿ ಶರೀರವನ್ನು ಶುದ್ಧೀಕರಣಗೊಳಿಸಿ ನಿಶ್ವಾಸದ ರೂಪದಲ್ಲಿ ಹೊರಗೆ ಹೋಗ್ತಕ್ಕಂತಹ ವಾಯುವನ್ನು ಗಮನಿಸಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆಗಿರಲಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ದಿವ್ಯವಾದ ಮಹೋನ್ನತವಾದ ಪ್ರಾಣಶಕ್ತಿ ನಮ್ಮ ಮೂಗುಗಳ ಮೂಲಕವಾಗಿ ದೇಹವನ್ನು ಪ್ರವೇಶವಾಗುವುದನ್ನು ಗಮನಿಸಿ. ದೇಹವನ್ನು ಶುದ್ಧೀಕರಣಗೊಳಿಸಿ ಹೊರಕ್ಕೆ ಹೋಗ್ತಕ್ಕಂಥ ನಿಶ್ವಾಸವನ್ನು ಗಮನಿಸಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ಉಸಿರಾಟವನ್ನು ಗಮನಿಸಿ. ಉಸಿರಿನೊಂದಿಗೆ ಉಸಿರಾಗಿರಿ.
ಸಾಕ್ಷಿ ಭಾವದಿಂದ ನಿಮ್ಮ ದೇಹವನ್ನು ಗಮನಿಸಿ. ದೇಹದಿಂದ ಯಾವ ರೀತಿ ಉಸಿರಾಟ ಕ್ರಿಯೆ ಆಗ್ತಾ ಇದೆ ಎನ್ನುವುದನ್ನು ಗಮನಿಸಿ. ಶರೀರದ ಒಳಗೆ ಬರುವ ದಿವ್ಯವಾದ ಪ್ರಾಣಶಕ್ತಿಯನ್ನು ಗಮನಿಸಿ. ಪ್ರತಿಯೊಂದು ಶ್ವಾಸವನ್ನ ಗಮನಿಸಿ. ನಿಮ್ಮ ಮನಸ್ಸನ್ನ ಶ್ವಾಸದಲ್ಲಿ ಒಂದಾಗಿಸಿ. ಉಸಿರಾಟದೊಂದಿಗೆ ಉಸಿರಾಗಿರಿ. ಹೊರಗೆ ಹೋಗ್ತಕ್ಕಂಥ ಮನಸ್ಸನ್ನ ಒಳಮುಖವಾಗಿ ಉಸಿರಾಟಗಳ ಕಡೆಗೆ ತನ್ನಿ. ಪ್ರತಿಯೊಂದು ಉಸಿರಾಟವನ್ನು ಗಮನಿಸಿ. ಉಸಿರಿನೊಂದಿಗೆ ಉಸಿರಾಗಿರಿ. ಮನಸ್ಸು ಉಸಿರಾಟದಲ್ಲಿಯೇ ಲೀನವಾಗಿರಲಿ. ನಿಮ್ಮ ಎರಡು ಹಸ್ತವನ್ನು ಹಚ್ಚಿ ಕಣ್ಣಿಗೆ ಶಾಖವನ್ನು ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ,
ರಾಷ್ಟ್ರದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.